ನಮಸ್ಕಾರ ಮನಿನಾನಿ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲೆ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಫೋನ್ ಡೇಟಾ ಪ್ರೊಟೆಕ್ಷನ್ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಇರಾ ಅವರ ಫೋನನ್ನು ಮೆಟ್ರೋದಲ್ಲಿ ಕಳ್ಳತನ ಮಾಡಲಾಗಿತ್ತು. ಫೋನ್ ಕಳೆದು ಹೋಗಿರುವ ಚಿಂತೆ ಒಂದು ಕಡೆಯಾದರೆ, ಅವಳ ಫೋನ್ನಲ್ಲಿ ತುಂಬ ಮುಖ್ಯವಾದ ದಾಖಲೆಗಳ ಸ್ಕ್ಯಾನ್ ಕಾಪಿಗಳು ಇದ್ದವು. ಹೀಗಾಗಿ ಅದು ಯಾರದ್ದಾದರೂ ಕೈಗೆ ಸಿಕ್ಕರೆ ಅನ್ನುವಂಥ ಚಿಂತೆ ಇನ್ನೊಂದು ಕಡೆ. ಇದರಲ್ಲಿ ಬ್ಯಾಂಕಿಂಗ್ ಆ್ಯಪ್ಗಳು, ಇ ವ್ಯಾಲೆಟ್ಗಳು ಮತ್ತು UPI ಆ್ಯಪ್ಗಳು ಕೂಡ ಇವೆ. ಈಗ ಏನು ಮಾಡಬೇಕು ಅಂತ ಇರಾಗೆ ತಿಳಿತಾ ಇಲ್ಲ. ಈ ಆ್ಯಪ್ಗಳ ದುರ್ಬಳಕೆ ಆಗೋದಿಲ್ಲ ಅಂತ ಆಕೆ ಖಾತ್ರಿಪಡಿಸಿಕೊಳ್ಳುವುದಾದರೂ ಹೇಗೆ? ನೋಡಿ, ಈ ರೀತಿಯ ಸಮಸ್ಯೆ ಯಾರಿಗೆ ಯಾವಾಗ ಬೇಕಾದರೂ ಆಗಿಬಿಡಬಹುದು. ಇಂತಹ ಸನ್ನಿವೇಶದಲ್ಲಿ ನಿಮ್ಮ ಡೇಟಾ ಮತ್ತು ಗೌಪ್ಯ ವಿವರಗಳನ್ನು ಸುರಕ್ಷಿತಗೊಳಿಸುವುದು ಹೇಗೆ ಅಂತ ತಿಳಿಯೋದು ತುಂಬಾ ಅಗತ್ಯ. ಉದಾಹರಣೆಗೆ, ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅಥವಾ UPI ಅನ್ನು ಬಳಸಿ ತಕ್ಷಣವೇ ಹಣವನ್ನು ವರ್ಗಾವಣೆ ಮಾಡಿಬಿಡಬಹುದು. ಇದರಲ್ಲಿ ಇನ್ನೊಬ್ಬರಿಗೆ ಬ್ಯಾಂಕ್ ಅಕೌಂಟ್ ವಿವರಗಳು ಬಹಿರಂಗಗೊಳ್ಳುವುದಿಲ್ಲ. ಇತ್ತೀಚೆಗೆ ಮೋಸ ಮಾಡೋದಕ್ಕೆ UPIಯನ್ನೇ ಸೈಬರ್ ಕ್ರಿಮಿನಲ್ಗಳು ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ನಿಮ್ಮ ಫೋನ್ ಕಳ್ಳತನವಾದರೆ ನಿಮ್ಮ UPIಯನ್ನು ಬಳಸಿಕೊಂಡು ಸೈಬರ್ ಕಳ್ಳರು ಹಣವನ್ನು ದೋಚುವ ಅಪಾಯವೂ ಕೂಡ ಹೆಚ್ಚಿರುತ್ತೆ. ಇದೇ ರೀತಿ ಡಿಜಿಟಲ್ ವ್ಯಾಲೆಟ್ಗಳಲ್ಲಿ ಹಣ ಇರ್ತದೆ. ಮೋಸ ಮಾಡುವವರು ಇದನ್ನು ಸುಲಭವಾಗಿ ಶಾಪಿಂಗ್ ಅಥವಾ ಪೇಮೆಂಟ್ ಮಾಡೋದಕ್ಕೆ ಬಳಸಿಕೊಳ್ಳಬಹುದು. ನಿಮ್ಮ ಬ್ಯಾಂಕ್ ಖಾತೆಗೆ ಸಂಬಂಧಪಟ್ಟಂತೆ ಸೂಕ್ಷ್ಮ ವಿವರಗಳಿಂದ ಬ್ಯಾಂಕಿಂಗ್ ಆ್ಯಪ್ಗಳು ಹೊಂದಿವೆ. ಈ ಡೇಟಾ ಯಾರೊಂದು ಕೈಗೆ ಸಿಕ್ಕಿಕೊಂಡ್ರೆ ಇದರಿಂದ ನೀವು ಅಸಹಾಯಕರಾಗಬಹುದು. ಹೀಗಾಗಿ ಒಂದು ವೇಳೆ ನೀವು ನಿಮ್ಮ ಫೋನನ್ನು ಕಳೆದುಕೊಂಡ್ರೆ ಅಥವಾ ಕಳ್ಳತನವಾದರೆ ನಿಮ್ಮ ವಿವರಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ ಈ ಕ್ರಮಗಳನ್ನು ಕೈಗೊಳ್ಳಿ. ಈ ಬಗ್ಗೆ ಒಂದಷ್ಟು ವಿಶೇಷವಾದ ಅಂಶಗಳನ್ನು ನಾವಿಲ್ಲಿ ಹೇಳಿಕೊಡ್ತಾ ಹೋಗ್ತೇವೆ. ಮೊದಲನೇದಾಗಿ, ನಿಮ್ಮ ಸಿಮ್ ಬ್ಲಾಕ್ ಮಾಡಿ. ತಕ್ಷಣವೇ ನಿಮ್ಮ ಸಿಮ್ ಕಾರ್ಡನ್ನು ಬ್ಲಾಕ್ ಮಾಡಬೇಕು. ಇದರಿಂದ ನಿಮ್ಮ ಫೋನ್ ದುರ್ಬಳಕೆ ಮಾಡಿಕೊಳ್ಳುವುದು ಕಷ್ಟ ಆಗುತ್ತೆ. ನಿಮ್ಮ ಟೆಲಿಕಾಂ ಸೇವೆ ಪೂರೈಕೆದಾರರ ಗ್ರಾಹಕ ಸೇವೆ ಸಂಖ್ಯೆಯನ್ನು ಸಂಪರ್ಕಿಸಿ ನಿಮ್ಮ ಫೋನ್ ನಂಬರನ್ನು ನಿಷ್ಕ್ರಿಯಗೊಳಿಸೋದಕ್ಕೆ ಅವರಿಗೆ ವಿನಂತಿಸಿ. ಸಿಮ್ ಬ್ಲಾಕ್ ಆದ ನಂತರ OTP ಆಕ್ಸೆಸ್ನ ಮೇಲೆ ಅವಲಂಬಿಸಿರುವ ಎಲ್ಲ ಆ್ಯಪ್ಗಳನ್ನು ಬ್ಲಾಕ್ ಮಾಡಬೇಕಾಗುತ್ತೆ. UPI ಅಥವಾ ಪೇಮೆಂಟ್ ಆ್ಯಪ್ಗಳನ್ನು ಕೂಡ ಒಂದು ಟ್ಯಾಬ್ನಲ್ಲಿ ತೆರೆಯಬಹುದಾಗಿರೋದ್ರಿಂದ ಸಿಮ್ಮನ್ನು ಬ್ಲಾಕ್ ಮಾಡಿದರೆ ಈ ಆ್ಯಪ್ಗಳು ಆಕ್ಸೆಸ್ಗೆ ಸಿಗೋದಿಲ್ಲ. ಇದಕ್ಕೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳಬಹುದು, ಆದರೆ ನಿಮ್ಮ ಗೌಪ್ಯತೆ ಮತ್ತು ಮೊಬೈಲ್ ವ್ಯಾಲೆಟ್ಗಳು ಸುರಕ್ಷಿತವಾಗಿರುತ್ತೆ. ನಂತರ ನಿಮ್ಮ ಸಮೀಪದ ಪೊಲೀಸ್ ಸ್ಟೇಷನ್ನಲ್ಲಿ ದೂರನ್ನು ದಾಖಲಿಸಬೇಕು. ಪೊಲೀಸರಿಂದ ಪ್ರಥಮ ಮಾಹಿತಿ ವರದಿ ಅಥವಾ FIR ಪ್ರತಿಯನ್ನು ಪಡೆದುಕೊಳ್ಳಿ. ಫೋನ್ ದುರ್ಬಳಕೆಯಾದಾಗ ಅಥವಾ ನಿಮ್ಮ ಹಣ ಕಳ್ಳತನವಾದಾಗ ಈ ಪ್ರತಿಯು ಸಾಕ್ಷಿಯಾಗಿ ಕೆಲಸ ಮಾಡುತ್ತೆ. ಇನ್ನೊಂದು ಮುಖ್ಯವಾದ ಹಂತವೆಂದರೆ, ನಿಮ್ಮ ಫೋನ್ ಕಳೆದು ಹೋದ ತಕ್ಷಣವೇ UPI ಪೇಮೆಂಟ್ಗಳನ್ನು ನಿಷ್ಕ್ರಿಯಗೊಳಿಸಬೇಕು. ಇದನ್ನು ಮಾಡೋದಕ್ಕೆ ತುಂಬಾ ತಡ ಮಾಡಿದರೆ ನಿಮ್ಮ ಜೇಬಿಗೆ ಬಿಸಿ ಮುಟ್ಟಬಹುದು. ಅಮೆಜಾನ್ ಪೇ, ಗೂಗಲ್ ಪೇ, ಫೋನ್ಪೇ, ಫ್ರೀಚಾರ್ಜ್ ಮತ್ತು ಪೇಟಿಎಂನಂತಹ ಆ್ಯಪ್ಗಳು ನಮ್ಮ ಜೀವನವನ್ನು ಇನ್ನಷ್ಟು ಸುಲಭ ಮಾಡಿವೆ. ಆದರೆ ಈ ಆ್ಯಪ್ಗಳು ಬೇಡದವರ ಕೈಗೆ ಸಿಕ್ಕರೆ ನಮಗೆ ಭಾರಿ ಪ್ರಮಾಣದಲ್ಲಿ ಹಾನಿಯನ್ನು ಉಂಟು ಮಾಡಬಲ್ಲವು. ಹೀಗಾಗಿ ಫೋನ್ ಕಳೆದು ಹೋಗ್ತಾ ಇದ್ದಂತೆಯೇ ನೀವು ಸಹಾಯವಾಣಿ ಅಥವಾ ಕಸ್ಟಮರ್ ಕೇರ್ ಸಂಖ್ಯೆಗೆ ಕರೆ ಮಾಡಬೇಕು. ಇನ್ನು ಒಂದೇ ಬಾರಿಗೆ ನಿಮ್ಮ ಫೋನ್ನ ಎಲ್ಲ ಡೇಟಾವನ್ನು ಕೂಡ ನೀವು ಅಳಿಸಿ ಹಾಕಿಬಿಡಬಹುದು. ಆಂಡ್ರಾಯ್ಡ್ ಬಳಕೆದಾರರು android.com/findಗೆ ಹೋಗಬೇಕು. ನಿಮ್ಮ ಜಿಮೇಲ್ ಅಕೌಂಟ್ಗೆ ಲಾಗಿನ್ ಮಾಡಿ. ನಿಮ್ಮ ಜಿಮೇಲ್ ಅಕೌಂಟ್ಗೆ ಒಂದಕ್ಕಿಂತ ಹೆಚ್ಚು ಡಿವೈಸ್ಗಳು ಲಿಂಕ್ ಆಗಿರಬಹುದು. ಕಳೆದಿರುವ ಸ್ಮಾರ್ಟ್ಫೋನ್ನ ಆಯ್ಕೆಯನ್ನು ಮಾಡಿ ಅದರಲ್ಲಿರುವ ನಿಮ್ಮ ಡೇಟಾವನ್ನು ಅಳಿಸಿ ಹಾಕಿ. ಇದೇ ರೀತಿ ಐಫೋನ್ ಬಳಕೆದಾರರು ವೆಬ್ ಬ್ರೌಸರ್ನಲ್ಲಿ iCloud.com/findಗೆ ಹೋಗಿ ನಿಮ್ಮ ಆ್ಯಪಲ್ ID ಬಳಸಿ ಸೈನ್ ಇನ್ ಮಾಡಿ. ನಂತರ ಎರೇಸ್ ದಿಸ್ ಡಿವೈಸ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಿಮ್ಮ ಫೋನ್ನಿಂದ ಎಲ್ಲ ಆ್ಯಪ್ಗಳು ಮತ್ತು ಡೇಟಾ ಅಳಿಸಿಬಿಡಿ. ಈ ಹಂತಗಳನ್ನು ಅನುಸರಿಸುವ ಮೂಲಕ ಫೋನ್ ಕಳ್ಳತನವಾದರೆ ನಿಮ್ಮ ಅಗತ್ಯ ಡೇಟಾವನ್ನು ನೀವು ಸುರಕ್ಷಿತಗೊಳಿಸಬಹುದು. ನಿಮ್ಮ ಫೋನ್ ಬಗ್ಗೆ ಎಚ್ಚರಿಕೆಯಿಂದ ಇರಿ, ಯಾಕೆಂದರೆ ಫೋನ್ ಕಳ್ಳತನವಾದಾಗ ತಕ್ಷಣ ಕ್ರಮ ಕೈಗೊಳ್ಳುವುದು ಅತ್ಯಂತ ಅಗತ್ಯ. ಸಮಯಕ್ಕೆ ಸರಿಯಾಗಿ ನೀವು ಎಚ್ಚೆತ್ತುಕೊಳ್ಳದೇ ಇದ್ದರೆ ನೀವು ಮೋಸ ಹೋಗಬಹುದು. ನಿಮ್ಮ ಗೌಪ್ಯತೆ ಮತ್ತು ಹಣಕಾಸಿನ ವಿಷಯದಲ್ಲಿ ತೊಂದರೆ ಆಗಿಬಿಡಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫೈನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.